ನಾನು ದುಡಿಯೋದೆಲ್ಲ ಕಳೆದ್ರೂ ಪರವಾಗಿಲ್ಲ, ಈ ಕೇಸಲ್ಲಿ ಗೆಲ್ಲ ತನಕ ನಾನು ಬಿಡಲ್ಲ ಸರ್, ಯಾವ ಕಾರಣಕ್ಕೂ ಬಿಡಲ್ಲ. ಈ ಕೇಸಲ್ಲಿ ನಾನು ಗೆಲ್ಲಬೇಕು ಇಲ್ಲ ಸೋಲ್ಬೇಕು. ಸೋತೆ ಅಂತಂದರೆ ನಾನು 50 ಲಕ್ಷ ಫಂಡಿಂಗ್ ತಗೊಂಡು ಸೋತಿದ್ದೀನಿ ಅಂತ, ಸರಿನಾ? ಗೆದ್ದೆ ಅಂತಂದರೆ ಚಂದನ್ ಇದರಲ್ಲಿ ನಿರಪರಾಧಿ ಅಂತ. ಈಗೇನು ಹೇಳ್ತಿದ್ದಿಲ್ಲ ಮಾತು, ಇದೇ ಮಾತಿಗೆ ನನ್ನ ನಿಲುವು, ಇದೇ ಮಾತಿಗೆ ನಾನು ಬದ್ಧನಾಗಿರ್ತೀನಿ. ಧರ್ಮಸ್ಥಳದ ವಿರುದ್ಧ ಅಂತ ನೀವೇ ಜಡ್ಜ್ಮೆಂಟ್ ಬರ್ತೀರಿ ನನ್ನನ್ನು? ಹಾಗಾದರೆ SIT ಕಾರ್ಯಾಚರಣೆ ಮಾಡ್ತಿರೋದು ನಿಮಗೆ ಧರ್ಮಸ್ಥಳದ ವಿರುದ್ಧ ಅಂತ ಅನ್ಸುತ್ತಾಗಾದ್ರೆ? SIT ಕಾರ್ಯಾಚರಣೆ ಮಾಡ್ತಿರೋ ಅಂತ ಅಪ್ಡೇಟ್ ತಾನೇ ಕೊಡ್ತಿರೋದು. ನಾನು ಅದ್ರ ವಿರುದ್ಧ ಅಂತಂದ್ರೆ ಅದ್ರ ಕಾರ್ಯಾಚರಣೆ ಮಾಡ್ತಿರ್ತಕ್ಕಂಥ SIT ಅಧಿಕಾರಿಗಳು ನೀವು ವಿರುದ್ಧ ಅಂದಾಗೆ. ಮತ್ತೆ ಪರವ ಮಾತಾಡ್ತಿದ್ದೀರಲ್ಲ, ಯಾರ್ಯಾರ ಮಾತಾಡ್ತಿದ್ದೀರಿ? ಕಾಗೆ, ಗೂಬೆ, ಕಿಳಿ ಎಲ್ಲ ಇದ್ದೀರಲ್ಲ, ನಿಮ್ಮ ಬಗ್ಗೆನೂ ತನಿಖೆ ಅಲ್ಲಿ. ನೀವು ಯಾರ ಜೊತೆ ಲಿಂಕ್ ಇದ್ದೀರಿ? ಸಂತೋಷ್ ಅವ್ರು ಯಾರ ಜೊತೆ ಟಚ್ ಅಲ್ಲ ಅವ್ರೆ? DK ಶಿವಕುಮಾರ್ ಯಾರ ಜೊತೆ ಟಚ್ ಅಲ್ಲ ಅವ್ರೆ? ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಚಂದನ್ ಗೌಡ ಅವರ ವಿರುದ್ಧವಾಗಿ ಕೇಳಿ ಬಂದಂಥ ಅಲಿಗೇಷನ್ 50 ಲಕ್ಷದ ಆರೋಪ. ಇವತ್ತು ಇನ್ಸ್ಪೆಕ್ಟರ್ ಅವರು ಇಬ್ಬರನ್ನೂ ಕೂಡ ಮುಖಾಮುಖಿಯಾಗಿ ಕೂರಿಸಿ ಇದರ ವಿಚಾರಣೆಯನ್ನು ನಡೆಸಲಿಕ್ಕೆ ಕರೆಸಿದ್ರು. ನಿನ್ನೆ ಇದೇ ಸುಮಂತ್ ಬರಲಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂತು. ಈಗಾಗಲೇ ಇಬ್ಬರನ್ನೂ ಕೂಡ ಮುಖಾಮುಖಿಯಾಗಿ ಕೂರಿಸಿ ಮಾತನಾಡಿಸಲಾಗಿದೆ. ಸುಮಂತ್ ಅವ್ರನ್ನ ಕೇಳಿದಾಗ ಇಲ್ಲ, ಇಬ್ಬರಿಗೂ ಕೂಡ ಒಂದಿಷ್ಟು ಸ್ಟ್ರಿಕ್ಟಾಗಿ ಹೇಳಲಾಗಿದೆ, ಇಬ್ಬರು ಎಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಬಾರ್ದು, ಆರೋಪ ಪ್ರತ್ಯಾರೋಪಗಳನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಇನ್ನು ಅವ್ರು ಮುಂದುವರೆದ್ರೆ ನಾವು ಕೂಡ ಕಾನೂನಿನ ಹೋರಾಟವನ್ನು ನಡೆಸ್ತೀವಿ ಅಂತ. ಆದರೆ ಚಂದನ್ ಗೌಡ ಅವ್ರನ್ನ ಕೇಳಿದಾಗ ಇಲ್ಲ, ನಾನು ಇದರಲ್ಲಿ ರಾಜಿನೇ ಆಗಿಲ್ಲ, ಈ ಕೇಸನ್ನು ಮುಂದುವರಿಸ್ತೀನಿ, ನಾನು ಡಿಫಮೇಷನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀರಿ. ಆ ವ್ಯಕ್ತಿ ಹೇಳ್ತಾ ಇರೋದಕ್ಕೂ ನೀವು ಹೇಳ್ತಾ ಇರೋದಕ್ಕೂ ಭಾಳ ಸಾಮ್ಯತೆ ಇಲ್ಲ. ಏನು ನಡೀತು ಅಂತ ಒಳಗೆ? ಏನಿಲ್ಲ ಸರ್, ಈಗ ಈ ಪ್ರಕರಣ ಶುರುವಾಗಿದ್ದು ಯಾವುದರಿಂದ? 50 ಲಕ್ಷದ ಬಟ್ಟೆ ಅಂಗಡಿ ಹೆಂಗೆ ಬಂತು? ಆ ದುಡ್ಡು ಬಂದಿರೋದು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದಕ್ಕೆ ಅವ್ರಿಗೆ ಫಂಡಿಂಗ್ ಆಗಿದೆ. ಅದು ಪ್ರೂವ್ ಆಗಬೇಕಾಗಿತ್ತು. ಎಲ್ಲಿ ಪ್ರೂವ್ ಆಗಬೇಕಾಗಿತ್ತು? ಒಂದು ಅವಕಾಶ ಕೊಟ್ಟಿದೆ ಅವ್ರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರೂವ್ ಮಾಡ್ತೀರಾ, ಮಾಧ್ಯಮಗಳು ಪ್ರೂವ್ ಮಾಡ್ತೀರಾ, ಮಾಡಿ ಅಂತ. ಅಲ್ಲೆಲ್ಲೂ ಕೂಡ ಸಾಬೀತು ಮಾಡಲು ಆಗಲಿಲ್ಲ. ಮುಂದಿನ ಆಯ್ಕೆ ಏನಿತ್ತು? ಈಗ ನಾವು ಮೊದಲು ಒಂದು ಸ್ಟೆಪ್ ಅಂತ ತೊಗೊಳ್ತೀವಿ ಅಂತಂದರೆ ನಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೊಲೀಸ್ ಕಚೇರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಅದರ ಅನ್ವಯವೇ ನಾನು ನಡ್ಕೊಂಡು ಹೋಗಿದ್ದೀನಿ. ಮೊನ್ನೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ, ಪೊಲೀಸರು ನಾಳೆ ಕರೆಸ್ತೀವಿ ಅಂತ ಹೇಳಿರ್ತಾರೆ. ಸೊ ಅದು ಆತ ಬರಲಿಲ್ಲ, ಅಥವಾ ಪೊಲೀಸರ ಆತ ಹೇಳೋದೇನು ಅಂತಂದರೆ ಪೊಲೀಸರು ನನಗೆ ಲೇಟಾಗಿ ಬರೋಕ್ಕೆ ಹೇಳಿದ್ರು, ಆ ಥರ ಈ ಥರ ಅಂತ ಹೇಳ್ತಿದ್ದಾನೆ. ಅದು ನನಗೆ ಗೊತ್ತಿಲ್ಲ. ಅದು ನನಗೆ ಪೊಲೀಸರು ಕೊಟ್ಟಂತ ಹೇಳಿಕೆ ಅವ್ನು ಇನ್ನೂ ಬಂದಿಲ್ಲ ಕಣಪ್ಪ, ನಾಳೆ ಬರೋಗು ಅಂತ ಹೇಳಿದ್ರೆ ನಾನು ಬಂದೆ ಮುಗಿತಲಿಗೆ. ಇವತ್ತು ಕರೆಸಿದ್ರು ಪೊಲೀಸರು. ಕರೆಸಿದ ನಂತರ ವಿಚಾರಣೆ ಮಾಡಿದ್ರು. ವಿಚಾರಣೆ ಮಾಡಿ ಆತನಿಗೆ ಹೇಳಿದ್ರು, ನೀನು ಈ ರೀತಿ ಮಾಡಿ ತಪ್ಪಲ್ವೇನೋ ಹಾಗೆ ಅಂತ ಹೇಳಿದ್ರು. ಇಲ್ಲ ಸರ್, ಹಿಂಗೆ ನಾನು ಕ್ಷಮೆ ಕೇಳ್ತೀನಿ, ನಾನು ಮಾತಾಡಿರೋಂಥ ಮಾತುಗಳಿಗೆ ನಾನು ಕೆಟ್ಟ ಮಾತುಗಳು ಬಳಸಿದ್ದೀನಿ ಸರ್, ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ದ. ಏನು ಹೇಳಲೇ ಇಲ್ಲ ಅವ್ರು. ನಮ್ಮ ಇಬ್ಬರನ್ನು ಕೂಡ ಒಪ್ಸೇ ಬಿಟ್ವಿ ನಾವು ಅನ್ನೋ ರೀತಿಯಾಗಿ ಮಾತಾಡಿದ್ರು. ಅದೇ ಪೊಲೀಸ್ ಸ್ಟೇಷನ್ ಆಗಿರೋದ್ರಿಂದ ನಾವು ಆ ರೀತಿ ಕಾನೂನು ಬಾಹಿರ ಯಾವುದೂ ಮಾಡಂಗಿಲ್ಲ. ಬೇರೆ ಕಡೆ ಆಗಿರೋ ಒಂದು ಕ್ಯಾಮ್ರಾ ಹಾಕೊಂಡು ಹೋಗಿ ಇಟ್ಕೊಂಡು ನಿಮಗೆ ಪ್ರೂಫ್ ಕೊಡಬೇಕಾಗಿತ್ತು. ಈಗ ಅವ್ರು ಹೇಳಿರೋದೇನೀಗ ರಾಜಿ ಆಗ್ತಾ ಇದೀವಿ ಅಂತ ಹೇಳಿದ್ರಾ? ರಾಜಿ ಆಗ್ತಾ ಇದೀವಿ ಅಂತ ಹೇಳಿದ್ರು. ಇನ್ನು ಮುಂದೆ ನಾವು ಅವ್ರ ವಿರುದ್ಧವಾಗಿ ಯಾವುದೇ ಆರೋಪ ಮಾಡೋದಿಲ್ಲ. ಇನ್ನೇನಾದರೂ ಡಿಫಮೇಷನ್ ಕೇಸ್ ಹಾಕಿ ಮುಂದುವರೆದ್ರೆ ಕಾನೂನಾತ್ಮಕ ಹೋರಾಡ್ತೀವಿ, ನಮ್ಮ ಹತ್ರನೂ ವಕೀಲರಿದ್ದಾರೆ. ಈಗ ರಾಜಿ ಆದರೂ ಗೊತ್ತಾಗುತ್ತೆ ನಿಮಗೆ, ರಾಜಿ ಆಗದಿದ್ರೂ ಗೊತ್ತಾಗುತ್ತೆ. ರಾಜಿ ಆಗಲ್ಲ ಅಂದ್ರೇನು? ಕಾನೂನು ಹೋರಾಟ. ರಾಜಿ ಆದ್ರೇನು? ಸ್ತಬ್ಧ. ಹಾಗಾದ್ರೆ ಈಗ ನೀವು ಸ್ತಬ್ಧವಾಗಿಲ್ಲ, ಇದ್ರ ಮುಂದಿನ ಕಾನೂನು ಪ್ರಕ್ರಿಯೆಯನ್ನು ಮುಂದುವರಿಸ್ತೀರಿ? ಅಲ್ಲ ಸರ್, ನಿಮ್ಗಳ ಮೇಲೆ ಒಂದು ದೊಡ್ಡ ಆರೋಪ ಮಾಡಿಬಿಟ್ಟು ಆರೋಪಕ್ಕೆ ದಾಖಲೆಗಳು ಕೊಡಿ ಅಂದಾಗ ಯಾರೋ ಕಮೆಂಟಲ್ಲಿ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟ್ಗಳನ್ನ ನೀವು ಪೇಪರ್ ರೂಪದಲ್ಲಿ ತಂದುಬಿಟ್ಟು ನೋಡಿ, ಈ ಕಮೆಂಟ್ ಆಧಾರದಲ್ಲಿ ವಿಷಲ್ ಬ್ಲೋವರ್ಡ್ ಅಂದರೆ ನಾನು ಗ್ರಹಿಸಿ ವಿಷಲ್ ಬ್ಲೋವರ್ಸ್ ನಾನು ಗ್ರಹಿಸಿದ್ದೀನಿ, ಈ ಥರ ಕಮೆಂಟ್ ಹಾಕುವಂತಹ ಜನರ ಕಮೆಂಟ್ಗಳನ್ನ ನೋಡಿ ನಾನು ಅದನ್ನು ಅಂದ್ಕೊಂಡು ಮಾಡಿರಬಹುದು ಅಂತ ಹೇಳಿದ್ದೀನಿ ಅಂತ ಹೇಳ್ತಿರ್ತದ್ದು. ಐ ಹ್ಯಾವ್ ನೆವರ್ ಟೋಲ್ಡ್ ದಟ್ ಚಂದನ್ ಗೌಡ ಟೇಕ್ 50 lakh. ನಾನು ಯಾವುದೇ ಕಾರಣಕ್ಕೂ ಚಂದನ್ ಗೌಡ 50 ಲಕ್ಷ ತೆಗೆದುಕೊಂಡಿದ್ದಾರೆ ಎಂದು ನಾನು ಹೇಳಿರುವುದಿಲ್ಲ ಅಂತ ಆತ ನೇರವಾಗಿ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಈಗ ರಾಜ್ಯದ ಜನರಿಗೆ ಅರ್ಥ ಆಗ್ತೈತಾ? ಈಗ ಆತ ಹೇಳ್ಬಿಟ್ಟ ಅಂದ ತಕ್ಷಣ, ಆತ ಒಪ್ಕೊಂಡ ಅಂದ ತಕ್ಷಣ, ನಾನು ಹತ್ರ ಹೇಳಿಲ್ಲ ಅಂದ ತಕ್ಷಣ ಜನರಿಗೆ ಗೊತ್ತಾಗಬೇಕಲ್ಲ, ಅವತ್ತು ಹಂಗೆ ಹೇಳ್ದಲ್ಲಪ್ಪ ಅಂತ. ಸೊ ಹಾಗಾಗಿ ನಾನೇನು ಮಾಡಬೇಕು? ಮುಂದಿನ ನಿಲುವು ಲೀಗಲಿ ನಾನು ಫೈಟ್ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಮುಂದಿನ ನಿರ್ಧಾರಗಳಿರ್ತವೆ, ನಮ್ಮ ಅಡ್ವೊಕೇಟ್ ನೋಡ್ಕೊಳ್ತಾರೆ. ಅದಾದಮೇಲೆ ಮುಂದೊಂದು ದಿನ ಅದು ಇಷ್ಟೇ ಬೇಗದಲ್ಲಿ ಮುಗಿಯುತ್ತೆ ಅಥವಾ ತುಂಬ ಲೇಟ್ ಆಗುತ್ತೆ ಗೊತ್ತಿಲ್ಲ ನನಗೆ. ಅದೆಷ್ಟು ಬೇಗ ಮುಗಿಯುತ್ತೋ ಗೊತ್ತಾಗುತ್ತೆ. ಮುಗಿದ ನಂತರ ನಿಮಗೊಂದು ವರದಿ ತಲುಪುತ್ತಲ್ಲ, ಇದಕ್ಕೆ ಸಂಬಂಧಪಟ್ಟ ಏನು ಬಂತು ಎಂಡ್ ಆಫ್ ದ ರಿಪೋರ್ಟ್ ಅಂತ, ಅವಾಗ ಗೊತ್ತಾಗುತ್ತೆ ಬಿಡಿ ಸರ್. ಅವ್ರ ಮಾಧ್ಯಮಗಳೆಲ್ಲ ಏಕವಚನದಲ್ಲೇ ಬಳಸ್ತಾ ಇದ್ರು, ನೀವೆಲ್ಲ ಅವ್ರು ಲೈವ್ ಬಂದಿರೋದನ್ನೆಲ್ಲ ನೋಡಿದ್ರಿ. ಇವತ್ತು ಇನ್ಸ್ಪೆಕ್ಟರ್ ಮುಂದೆ ಯಾವ ರೀತಿಯಾಗಿತ್ತು ನಿಮ್ಮ ಅವರ ಮುಖಾಮುಖಿ? ಇಬ್ಬರನ್ನು ಒಟ್ಟಿಗೆ ಕೂರಿಸಿ ಮಾತನಾಡ್ತಾ ಇದ್ದಿದ್ದು ಅಂತ ಕೇಳ್ತಾರೆ. ಆ ಹುಡುಗನ ಮೇಲೆ ನಂಗೆ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ನಾನು ನೋಡಪ್ಪ ನಿನಗೆ ಟೈಮ್ ಕೊಡ್ತೀನಿ, ಪ್ರೂವ್ ಮಾಡು. ಅವನು ನನ್ನನ್ನು ಅಣ್ಣ ಅಂತಿದ್ದ ನನ್ನ ಜೊತೆ ಎತ್ಕೊಂಡು. ಚಿಕ್ಕ ಹುಡುಗ, ನನಗಿಂತ 11 ವರ್ಷ ಆಗಿರೋದ್ರಿಂದ ನೀನು ಬಾಲಕ ಅಂತ ಬಳಸಿರ್ತೀನಿ. ನೀನು ಏನೇನು ಬಳಸಿರ್ತೀಯಾ? ಚಪ್ಪಲಿಲಿ ತೊಗೊಂಡು ಹೊಡೆದು ಬಿಡ್ತೀನಿ ಅಂತ ಬಳಸಿರ್ತೀಯಾ, ಲೋಫರ್ ಅಂತ ಬಳಸಿರ್ತೀಯಾ, ಜುಜುಬಿ ಅಂತ ಬಳಸಿರ್ತೀಯಾ, ನೀನೇನು ಕರ್ನಾಟಕ CM, ನೀನೇನು ಕರ್ನಾಟಕ PM, ಯಾವನೋ ನೀನು ಅಂತ ಬಳಸಿರ್ತೀಯಾ. ನಾನು ಯಾವುದೇ ರೀತಿಯ ಕಾನೂನು ಬಾಹಿರ ಪದಗಳನ್ನು, ಅಸಂಬದ್ಧ ಪದಗಳನ್ನ ನಾನು ಬಳಸಿರೋದಿಲ್ಲ. ಯಾಕೆಂದರೆ ನಾನು ಲೀಗಲಿ ಫೈಟ್ ಮಾಡಬೇಕು ಅಂತಂದಾಗ ನನ್ನ ಕಡೆಯಿಂದ ನಾನು ಕರೆಕ್ಟಾಗಿರ್ಬೇಕಲ್ವಾ. ಆ ವಿಡಿಯೋವನ್ನು ಈ ಹುಡುಗ ಯಾಕೆ ಡಿಲೀಟ್ ಮಾಡ್ದ? ಈಗ ನನ್ನ ನಿಲುವು ಹೇಗಿದೆ, ಯಾವ ವಿಡಿಯೋಗಳನ್ನು ಕೂಡ ನಾನು ಡಿಲೀಟ್ ಮಾಡಿಲ್ಲ. ಆ ವಿಡಿಯೋವನ್ನು ಹುಡುಗ ಡಿಲೀಟ್ ಮಾಡಿದ್ದಾನೆ. ಡಿಲೀಟ್ ಮಾಡಿದ್ದಾನೆ ಅಂದರೆ ಏನರ್ಥ? ನಾನು ನಿಮ್ಮನ್ನೇ ಕೇಳ್ತೀನಿ, ಡಿಲೀಟ್ ಮಾಡಿದ್ದಾನೆ ಅಂದರೆ ಏನರ್ಥ? ಸಿಗಾಕೊಳ್ತೀನಿ ಅನ್ನೋ ಉದ್ದೇಶಕ್ಕೆ. ಓಕೆ, ಅದು ಆದರೆ ಅವನು ಡಿಲೀಟ್ ಮಾಡಿಬಿಡ್ತಾನೆ ಅಂದ ತಕ್ಷಣ ನಾವು ಡೌನ್ಲೋಡ್ ಮಾಡದೆ ಇಟ್ಟಿರ್ತೀವ?
ಎಲ್ಲವನ್ನು ಕೂಡ ಡೌನ್ಲೋಡ್ ಮಾಡಿ ಒಂದು ಸೆಟ್ ಪೆನ್ ಡ್ರೈವಲ್ಲಿ ಪೊಲೀಸರು ಕೊಟ್ಟಿದ್ದೀವಿ. ನನ್ನ ಬಟ್ಟೆ ಅಂಗಡಿಗೆ ಸಂಬಂಧಪಟ್ಟ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ಗಳನ್ನು ಕೂಡ ಸಬ್ಮಿಟ್ ಮಾಡಿದ್ದೀವಿ. ಯಾಕೆಂದರೆ ಪೊಲೀಸರಿಗೆ ಫಸ್ಟ್ ಮೊದಲು ಬರುವಂಥ ಒಂದು ಸ್ಟೆಪ್ ಅಲ್ವಾ, ಅವ್ರಿಗೆ ಏನೇನು ಸಬ್ಮಿಟ್ ಮಾಡಬೇಕು ಎಲ್ಲ ಸಬ್ಮಿಟ್ ಮಾಡಿ ಮುಗಿಸಿದ್ದೀವಿ. ಇನ್ನು ಮುಂದಿನ ನಡೆ ಏನು ಅನ್ನೋಂಥದ್ದು ನಮ್ಮ ವಕೀಲರು ಹೇಳ್ತಾರೆ, ಅವ್ರು ಹೇಗೆ ಹೇಳ್ತಾರೆ ಆಗ ಮುಂದುವರ್ಸ್ಕೊಂಡು ಹೋಗ್ತೀವಿ ನಾವು. ಸರ್ ನೋಡಿ, ಒಂದು ಆತ ಮೊದಲಿದ್ದ ಅಗ್ರೆಷನ್ಗೂ ಈಗಿನ ಅಗ್ರೆಷನ್ಗೂ ಭಾಳಷ್ಟು ಬದಲಾವಣೆ ಇದೆ. ಎಲ್ಲ ಒಂದು ಕಡೆ ಚಂದನ್ ಗೌಡರು ಯೂಟ್ಯೂಬ್ ಮಾಡಿದ್ದಕ್ಕೂ, ಈ ಧರ್ಮಸ್ಥಳ ಕೇಸ್ನಲ್ಲಿ ಅವ್ರು ವಾಯ್ಸ್ ರೇಸ್ ಮಾಡಿದ್ದಕ್ಕೂ, ಬಟ್ಟೆ ಅಂಗಡಿ ಮಾಡಿದ್ದಕ್ಕೂ ಎಲ್ಲದಕ್ಕೂ ಮೂಲ ಈ ಫಂಡಿಂಗ್ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು. ಆ ಕಳಂಕ ಬೇಗ ಹೋಗುವಂಥದ್ದಲ್ಲ, ಯಾಕೆಂದರೆ ಆತ ಮಾಡಿರ್ತಕ್ಕಂಥ ಗಂಭೀರವಾದಂಥ ಅಲಿಗೇಷನ್ಸ್. ನೀವು ಯಾವ ರೀತಿಯಾಗಿ ಫೈಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಏನಾಯ್ತು ಇವತ್ತು? ಸರ್, ಈಗ ಗಂಭೀರ ಆರೋಪ ಆಗಿರುವ ಕಾರಣಕ್ಕೋಸ್ಕರನೇ ನಾವು ಪೊಲೀಸ್ ಸ್ಟೇಷನ್ಗೆ ಬಂದಿರೋದು. ಕರೆಕ್ಟಾ? ಕಂಪ್ಲೇಂಟ್ ಫೈಲ್ ಮಾಡಿದ್ವಿ. ಅವ್ರಿಗೆ ಆ ಬಗ್ಗೆ ದಾಖಲಾತಿ ಇದ್ದರೆ ಇಲ್ಲೇ ಈಗ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಅವರು ಒಂದು ಕೌಂಟ್ರ್ ಕಂಪ್ಲೇಂಟ್ ಕೊಟ್ಟು ಇವ್ರು ತಗೊಂಡವ್ರೆ, ಇವ್ರ ಮೇಲೆ FIR ಮಾಡಿ ಅಂತ ಮಾಡೋದಾಯಿತು. ಅವ್ರಿಗೆ ಅವಕಾಶ ಇತ್ತು. ಅಥವಾ ಕೊಟ್ಟಿರೋ ಕಂಪ್ಲೇಂಟ್ಗೆ ನೋಡಿ ಈ ಥರ ಡಾಕ್ಯುಮೆಂಟ್ ಇದೆ ಅಂತ ಕೊಡ್ಬೋದಾಯಿತು. ಎರಡನ್ನೂ ಅವ್ರು ಮಾಡಿಲ್ಲ, ಅಂದರೆ ಈಸ್ ಫೇಲ್ಯೂರ್. ಎರಡು ಮುಂದುವರಿದ ಭಾಗದಲ್ಲಿ ಅವರು ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ನಾನು 50 ಲಕ್ಷ ರೂಪಾಯಿಯನ್ನು ತಗೊಂಡವ್ರೆ ಚಂದನ್ ಅವರಂತ ಎಲ್ಲೂ ಹೇಳಿಲ್ಲ. ಐ ನೆವರ್ ಟೋಲ್ಡ್ ಟು ಚಂದನ್ ಟೇಕ್ ದ 50 lakhs rupees ಅಂತ ಹೇಳಿದ್ದಾರೆ ನೇರವಾಗಿ. ಹಾಗಾಗಿ ಅವರು ಈಗ 100ಕ್ಕೆ 99% ಆಲ್ರೆಡಿ ಅವರು ಏನು ವರ್ಡ್ ಹೇಳಿದ್ರು ಅದನ್ನು ಟೇಕ್ ಬ್ಯಾಕ್ ಮಾಡ್ಕೊಂಡಂಗೆ ಆಯಿತು. ಇನ್ನೊಂದು ಏನಪ್ಪ ಅಂತಂದರೆ ಅವ್ರು ಹೇಳಿರ್ತಕ್ಕಂಥ ವರ್ಡ್ಸ್ಗೆ ಕೆಟ್ಟದಾಗ ಏನು ಮಾತಾಡಿದಾರೋ ಅದ್ರ ಬಗ್ಗೆ ಸಾರಿ ಕೇಳಿದ್ದಾರೆ. ಕ್ಷಮೆ ಕೇಳಿದ್ರು ಅವರು 100%. ನನಗೆ ಈಗ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ಇವ್ರ ಮುಂದೆನೂ ಅವರು ಕ್ಷಮೆ ಕೇಳಿದ್ದಾರೆ. ಆದರೆ ನಾವು ಆಗಿರ್ತಕ್ಕಂಥ ಡ್ಯಾಮೇಜಸ್ ಇವತ್ತು ಇವ್ರಿಗೊಂದು 10 ಲಕ್ಷ ಫಾಲೋವರ್ಸ್ ಇದ್ದಾರೆ, ರಾಜ್ಯಾದ್ಯಂತ ಅವ್ರದ್ದೇ ಆದಂಥ ಅಭಿಮಾನ ಬಳಗ ಇದೆ. ಈ ಥರದೊಂದು ಗಂಭೀರವಾದ ಒಂದು ಇಶ್ಯೂ, ಧರ್ಮಸ್ಥಳದ ಇಶ್ಯೂ ಇದೆ, SIT ತನಿಖೆ ನಡೀತಿದೆ, ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ. ಈ ಹಂತದಲ್ಲಿ ಈ ಥರದೊಂದು ಅಲಿಗೇಷನ್ ಆದಾಗ ಸಾರ್ವಜನಿಕವಾಗಿ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇರ್ತಕ್ಕಂಥವ್ರು ಎಲ್ಲೋ ಹಣ ತಗೊಂಡು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮೆಸೇಜ್ ಪಾಸ್ ಆಗುತ್ತೆ. ಆ ಕಾರಣಕ್ಕಾಗಿ ನಾವು ಕ್ರಿಮಿನಲ್ ಡೆಫಮೇಷನ್ ಫೈಲ್ ಮಾಡ್ತೀವಿ. ಆ್ಯಕ್ಚುಲಿ ನೋಡಿ, ನೀವು ಆಗಲೇ ಹೇಳ್ತಾ ಇದ್ರಿ, ಹಾಗಾದ್ರೆ ಪರವಾಗಿ ಮಾತನಾಡೋರಿಗೂ ಈ ಥರದ್ದು ಒಂದು ಫಂಡಿಂಗ್ ಬಂದಿದೆ ಅಂತ ಊಹಿಸ್ಬೋದಾಗಾದ್ರೆ ಅಲ್ಲ. ಯಾವ ಮೇನ್ ಸ್ಟ್ರೀಮ್ ಚಾನಲ್ಗಳು ದಾವಂತಿಕೆ ಬಿದ್ದು ಕರೆದು ಮಾತಾಡಿದ್ವೋ ಅವ್ರಿಗೆ ಇದು ಅರ್ಥ ಆಗಬೇಕು. ಅಂದರೆ ಯಾರು ಇವ್ರು ಪರ ಮಾತಾಡ್ತಾವ್ರಲ್ಲ ಅವ್ರಿಗೂ ಈ ರೀತಿ ಹೋಗಿರ್ಬೋದಲ್ಲ, ಅವ್ರನ್ನೂ ಕರೀರಿ. ಅಂದರೆ ಅವ್ರ ಬಗ್ಗೆ ನೀವು SIT ತನಿಖೆ ಮಾಡ್ತೀರಾ? ಇವ್ರು ವಿರುದ್ಧವಾಗಿ ಬಂದಿದೆ ಅಂತ ಹೇಳ್ತಿದ್ರಲ್ಲ, ಫಾರಿನ್ ಫಂಡ್ ಇದೆ, ಅಲ್ಲೆಲ್ಲೋ ತಮಿಳ್ನಾಡಿಂದ ಬಂದಿದೆ, ಕೇರಳದಿಂದ ಆಯ್ತು, ಅಫ್ಕೋರ್ಸ್ ಸಂತೋಷ, ಬಂದ್ಬಿಡದೆ ಅಂತಲೇ ಇಟ್ಕೊಳ್ಳೋಣ. ಈ ಕಾರಣಕ್ಕೆ ಅವ್ರ ಮೇಲೆ ಎನ್ಕ್ವೈರಿ ಆಗಬೇಕು, SIT ತನಿಖೆ ಮಾಡಿಬಿಡಿ. ಮತ್ತು ಪರವಾಗಿ ಮಾತಾಡ್ತಿದ್ದೀರಲ್ಲ, ಯಾರ್ಯಾರ ಮಾತಾಡ್ತಿದ್ದೀರಿ, ಕಾಗೆ ಗೂಬೆ ಕಿಳಿ ಎಲ್ಲ ಇದ್ದೀರಲ್ಲ, ನಿಮ್ಮ ಬಗ್ಗೆನೂ ತನಿಖೆ ಆಗಲಿ. ನೀವು ಯಾರ್ಯಾರ ಜೊತೆ ಲಿಂಕ್ ಇದ್ದೀರಿ, ಕಾಮಂದ್ರ ಜೊತೆ ಲಿಂಕ್ ಇದ್ದೀರಾ, ಅದು ತನಿಖೆ ಆಗಲಿ. ವಾಟ್ಸಪ್ ಕಾಲಲ್ಲಿ ಮಾತಾಡ್ತಾ ಇದ್ದೀರಾ, ಅದು ಲಿಂಕ್ ಬರಲಿ ತನಿಖೆಗೆ. BL ಸಂತೋಷ್ ಅವ್ರು ಯಾರ ಜೊತೆ ಟಚ್ಚಲ್ಲಿ ಅವ್ರೆ, DK ಶಿವಕುಮಾರ್ ಯಾರ ಜೊತೆ ಟಚ್ಚಲ್ಲಿ ಅವ್ರೆ, ಅದು ತನಿಖೆ ಬರಲಿ. ಯಾರ್ಯಾರ ಜೊತೆ ಯಾರು ವಾಟ್ಸಪ್ ಕಾಲಲ್ಲಿ ಮಾತಾಡ್ತಾವ್ರೆ ಎಲ್ಲ ತನಿಖೆಗೆ ಬರಲಿ. ಈ ಚಿನ್ನೈನ್ ಯಾವ ರೀತಿ ನೀವು ಒಳಗಡೆ ಟ್ರ್ಯಾಪ್ ಮಾಡಿದ್ದೀರಿ ಅವ್ರನ್ನ, ಅದು ತನಿಖೆ ಆಗಲಿ. ನಾವು ಸಂತೋಷ, ವಿ ಆರ್ ವೆಲ್ಕಮ್. ಫಾರಿನ್ ಅಲ್ಲ, ಎಲ್ಲಿಂದ ದುಡ್ಡು ಬಂದಿದ್ರು ಎನ್ಕ್ವೈರಿ ಆಗಲಿ, NIA ಬೇಕಾದ್ರೆ ತನಿಖೆ ಮಾಡಿದ್ರು, ತುಂಬ ಸಂತೋಷ. ಅಲ್ಲ, ಒಂದು ಕೌಂಟರ್ ಅಟ್ಯಾಕ್ ಕೊಡೋ ರೀತಿಯಾಗಿ ನೋಡಿ, ಇಷ್ಟೆಲ್ಲ ಪ್ರೂವ್ ಆಗೋಯ್ತು, ಒಂದು ರಾಜಿ ಆಗಿದೆ, ಮಾಧ್ಯಮಗಳೆಲ್ಲ ನಿಮ್ಮ ಸುಮ್ಮನೆ ಅಲಿಗೇಷನ್ಸ್ ಮಾಡಿದ್ರು, ಬರಲಿಲ್ಲ, ನಾವು ಅಂಥ ಪ್ಲಾಟ್ಫಾರ್ಮ್ ಕೊಟ್ಟರು, ವೇದಿಕೆ ಕೊಟ್ಟರು, ಬರಲಿಲ್ಲ, ತಪ್ಪಿಸ್ಕೊಳ್ತಿದ್ದಾರೆ ಅಂತ. ಅಟ್ಲೀಸ್ಟ್ ಈಗ ಹೋಗಿ ಮಾಧ್ಯಮಗಳ ಮುಂದೆ ಕುತ್ಕೊಳ್ಳಿ ಅನ್ನೋ ರೀತಿಯಾಗಿ ಅನೇಕರು ಕಮೆಂಟ್ಸ್ ಮಾಡ್ತಾರೆ. ಕರೆಕ್ಟ್. ಪ್ಲಾಟ್ಫಾರ್ಮ್ ಇದು ಖಂಡಿತ ಪ್ಲಾಟ್ಫಾರ್ಮ್ ನಾನು ಇಲ್ಲ ಅಂತ ಹೇಳಲ್ಲ, ಆದರೆ ಅವರ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕಲ್ಲ. ಈಗ ನೀವೊಂದು ಚಾನಲ್ ಕರಿತೀರಿ, ಈಗ ಬೆಳಗ್ಗೆಯಿಂದ ಚಂದ ನಾನು ಕರಿತಾ ಇದ್ರು, ನಾನು ಇನ್ನೊಂದು ಗ್ಯಾರಂಟಿ ನ್ಯೂಸಲ್ಲಿದ್ದೆ, ನಾನು ಇಲ್ಲಿ ಬರೋಕ್ಕಾಗಲಿಲ್ಲ. ಅಂದರೆ ನಾನು ಇಲ್ಲಿ ಕದ್ದೋಡಾಗಿದ್ದೀನಿ ಅಂತ ಪೊಲೀಸ್ನವ್ರಕ್ಕ ಬಂದಿಲ್ಲ ರೀ ನಿಮ್ಮ ಲಾಯರು ಓಡೋದ ಅಂದ್ರೆ ಅರ್ಥ. ನಾನು ಗ್ಯಾರಂಟಿ ನ್ಯೂಸಲ್ಲಿದ್ದೆ, ನಾನು ಬರೋದು ಲೇಟ್ ಆಯಿತು. ಅಂದರೆ ನೀವು ಅವ್ರ ಪಾಪಚ ಅವತ್ತಿನ ಸನ್ನಿವೇಶಕ್ಕೆ ಅವ್ರ ಡೆಲಿವರಿ ಆಗಿದೆ, ಅವ್ರ ಮಿಸ್ಸಸ್ಗೆ ಪಾಪು ನೋಡ್ಕೋಬೇಕು, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿಸ್ಬೇಕು, ಮನೆಗೆ ಶಿಫ್ಟ್ ಮಾಡಬೇಕು. ಆ ಒಂದು ಗೊಂದಲದಲ್ಲಿ ಇದೇನೋ ಬರೋಕ್ಕಾಗಲಿಲ್ಲ ಅಂದರೆ ಅದನ್ನೇ ದೊಡ್ಡದು ಮಾಡಿಬಿಟ್ರೆ, ಬಂದಿಲ್ಲ ಅಂದರೆ ಓ ಇವರು ಅಲ್ಲೇ ಸರ್ ಆ ಥರ ಹೇಳ್ಬಿಟ್ರೆ ಆಮೇಲೆ ನೋ ಯಾವ ಕಾರಣಕ್ಕೂ ನಾನು ಬರಲ್ಲ ಅಂತ ಹೇಳಿಲ್ಲ. ಅಲ್ಲಪ್ಪ, ಬರಲ್ಲ ಅಂತಿಲ್ಲ, ಆ ಥರ ಅಷ್ಟು ಕಾರಣಗಳಿದ್ರು ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ಮುಖಾಮುಖಿ ಕರೆದಿನ ಅವನ್ನೆಲ್ಲ ಕುತ್ಕೊಂಡ್ ಸರ್ ಈಗಲೂ ಕರೆದ್ರೆ ಅವ್ರು ಬರಕ್ ರೆಡಿ ಇದ್ದಾರೆ. ಯಾವ ಕ್ಷಣದಲ್ಲೂ ರೆಡಿ, ಯಾವ ಕ್ಷಣದಲ್ಲಿ ಯಾವ ಚಾನಲ್ ಎಲ್ಲೂ ಕರೆದ್ರು ನಾನು ಬರಕ್ ರೆಡಿ ಇದ್ದಾರೆ. ಕರೀಲಿ ಅವ್ರು ಇದ್ರೆ ಇನ್ನೂ ಡಾಕ್ಯುಮೆಂಟ್ಸ್ ಇಲ್ಲಿ ಸ್ಟೇಷನ್ ಮುಂದೆ ಪ್ರೂವ್ ಮಾಡಕ್ಕಾಗಿಲ್ಲ, ಬೇಕಾದ್ರೆ ಮಾಧ್ಯಮ ಮುಂದೆ ಪ್ರೂವ್ ಮಾಡ್ಬೋದು. ಇನ್ನೂ ಅವಕಾಶ ಇದೆ, ಪ್ರೂವ್ ಮಾಡಲಿ, ನಮ್ದು ಏನು ಅಭ್ಯಂತರ ಇಲ್ಲ. ನಿಮ್ಗೆ ಇನ್ನೂ ಏನಾರ ಹೆಚ್ಚಿನ ತನಿಖೆ ಬೇಕು ಅಂತಂದ್ರೆ ನನ್ನ ವಿರುದ್ಧ SIT ಕಂಪ್ಲೇಂಟ್ ಕೊಟ್ಬಿಟ್ಟು ಅಲ್ಲೂ ಕೂಡ ವಿಚಾರಣೆ ಮಾಡಿಸ್ಬೋದು. ಅಲ್ಲೊಂದು ಕಂಪ್ಲೇಂಟ್ ಕೂಡ ಕೇಳ್ಬಿಡಿ ಬೇಕಾದ್ರೆ, ನಮ್ದೇನು ಅಭ್ಯಂತರ ಇಲ್ಲ, ನಾವು ಅಲ್ಲಿಗೂ ಬರ್ತೀವಿ. ವಿ ಆರ್ ರೆಡಿ ಟು ಫೇಸ್ ದ
ಕಾನ್ಸಿಕ್ವೆನ್ಸಸ್. ಸರಿನಾ ಸರ್? ಬಟ್ ಇಲ್ಲಿ ನಮ್ಮ ಮಾಧ್ಯಮಗಳ ಮುಂದೆ ಅವ್ರು ಹೇಳಿರೋ ರೀತಿಯಾಗಿ ಅಟ್ಲೀಸ್ಟ್ ನೀವೇನಾದರೂ ಡಿಫಮೇಷನ್ ಕೇಸ್ ಮುಂದುವರಿಯಕ್ಕೆ ಹೋದರೂ ಕೂಡ ಎಲ್ಲ ಒಂದು ಕಡೆ ರಾಜಿ ಆಗ್ತೀವಿ ಅಂತ ಬಂದರೆ ಏನಾದರೂ ಆ ಥರದ್ದು ವಾಪಸ್ ಅವರು ಡಿಫೆನ್ಸ್ ಮಾಡ್ತಾ ಇದ್ದಾರೆ. ಮೊದಲೇ ಆ ಮೊದಲು ಬರೋ ಬಾಲ್ನ ಹೆಂಗೆ ಸೇಫಾಗಿ ಆಡಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಅದು ನಮಗೂ ಗೊತ್ತಾಗ್ತಿದ್ದಾರೆ, ಆ ಟ್ರಿಕ್ಸಲ್ಲಿ ಹೇಳಿದ್ದಾರೆ, ಯಾವ ಆ್ಯಂಗಲಲ್ಲಿ ಆ ಬಾಲ್ನ ಹಾಕಿದ್ದಾರೆ ನಿಮ್ಮ ಮುಂದೆ ನಮಗೂ ಅರ್ಥ ಆಗುತ್ತೆ. ಅವ್ರು ಹೆಂಗೆ ಬಂದರು ಏನು ಮಾಡಿದ್ರು ನಾವು ಫೈಲ್ ಮಾಡ್ತೀವಿ. ಒಂದು ಮಾತು ಹೇಳ, ನಾನು ದುಡಿಯೋದೆಲ್ಲ ಕಳೆದ್ರೂ ಪರವಾಗಿಲ್ಲ, ಈ ಕೇಸಲ್ಲಿ ಗೆಲ್ಲೋ ತನಕ ನಾನು ಬಿಡಲ್ಲ ಸರ್, ಯಾವ ಕಾರಣಕ್ಕೂ ಬಿಡಲ್ಲ. ಈ ಕೇಸಲ್ಲಿ ನಾನು ಗೆಲ್ಲಬೇಕು ಇಲ್ಲ ಸೋಲ್ಬೇಕು. ಸೋತೆ ಅಂತಂದರೆ ನಾನು 50 ಲಕ್ಷ ಫಂಡಿಂಗ್ ತಗೊಂಡು ಸೋತಿದ್ದೀನಿ ಅಂತ, ಸರಿನಾ? ಗೆದ್ದೆ ಅಂತಂದರೆ ಚಂದನ್ ಇದರಲ್ಲಿ ನಿರಪರಾಧಿ ಅಂತ. ಅದು 10 ವರ್ಷ ನಿಂತ್ಕೊಂಡ್ರು ನಾನು ಯಾವ ಕಾರಣಕ್ಕೂ ಕೇಸಿಂದಂತೂ ಸ್ಟೆಪ್ ಬ್ಯಾಕ್ ಆಗಲ್ಲ. ಈಗೇನು ಹೇಳ್ತಿದ್ದಿಲ್ಲ ಮಾತು, ಇದೇ ಮಾತಿಗೆ ನನ್ನ ನಿಲುವು, ಇದೇ ಮಾತಿಗೆ ನಾನು ಬದ್ಧನಾಗಿರ್ತೀನಿ. ಈ ಆಕ್ರೋಶ ಒಂದು ನಿಮ್ಮ ಡ್ಯಾಮೇಜ್ ಇದಾಗಿರೋದು ಯಾಕೆ ಅಂತಂದರೆ ಆಕ್ರೋಶ ಸಹಜವಾಗಿ ಈಗ ಹಿಂಗೆ ಸಡನ್ನಾಗಿ ಹಿಂಗೆ ಗುದ್ದುಬಿಟ್ಟು 4 ಜನರ ಮುಂದೆ ನಾನು ಹಿಂಗೆ ಗುದ್ದೇ ಇಲ್ಲ ಅಂತ ಅಂದ್ಬಿಟ್ರೆ ಆ 4 ಜನ ಜೊತೆಲೇ ಇರಲ್ಲ, ಅವರೆಲ್ಲ ಎಲ್ಲಿ ಬೇಕಾದ್ರೂ ಹೊಟ್ಟೋಗಿರ್ತಾರೆ. ಏನು ಕ್ಲಾರಿಟಿ ಕೊಡ್ತೀವಿ ಅವ್ರುಗಳಿಗೆ? ಇಲ್ಲ ಅಲ್ವಾ? ಸಹಜವಾಗಿ ನೋಡೋವಂಥ ಜನ ನನ್ನನ್ನು ಆಕ್ರೋಶವನ್ನು ಫ್ರಸ್ಟ್ರೇಷನ್ಗೆ ಆಗ್ಬಿಡ್ತವನೆ. ಮನುಷ್ಯನ ಹುಟ್ಟು ಗುಣ ಸರ್, ಉಪ್ಪು ಹುಳಿ ಖಾರ ತಿನ್ನುವಂಥ ಪ್ರತಿಯೊಬ್ಬ ಮನುಷ್ಯನು ಕೋಪ ಮಾಡ್ಕೊಳ್ತಾನೆ, ಸಹನೆ ಕಳ್ಕೊಳ್ತಾನೆ. ಯಾವಾಗ ಅಂತಂದರೆ ನೀವು ಮಾಡ್ತಿರೋದು ತಪ್ಪು ಅಂತ ಗೊತ್ತಿರೋ ತಪ್ಪು ಮೇಲೆ ತಪ್ಪು ಮಾಡ್ಕೊಂಡು ಇನ್ನೊಬ್ಬರ ಮೇಲೆ ಕೆಸರಿಸ್ತಾ ಇರ್ತಿರಲ್ಲ, ಆ ಕೆಸರು ಯಾವಾಗಲಾರು ಬಂದು ನಿಮಗೆ ತಗಲಲ್ವಾ? ಕೈಯಲ್ಲೆಲ್ಲ ಕೆಸರಾಗಿರುತ್ತಲ್ವಾ? ಹಾಗಾಗಿ ನಾನು ಕೆಲವೊಂದು ಸಲ ನೀವು ಕ್ವಶನ್ ಮಾಡ್ತಿರ್ತಿರಲ್ಲ, ಕೌಂಟ್ರ್ ಕೊಡ್ತಿರ್ತಿಲ್ಲ, ಆವಾಗ ಆಕ್ರೋಶ ಬರುತ್ತೆ. ನಾನು ಮೊದಲೇ ಕ್ವಶನ್ ಬಂದು ನಿಮ್ಗೆ ಸಾಬೀತು ಮಾಡಿ ಅಂತ. ಸಾಬೀತು ಮಾಡೋಕ್ಕಾಗದೆ ನೀವೇನು ಮಾಡಿದ್ರಿ? ಬುರುಡೆ ಸಿಕ್ತು, ಅದು ಸಿಕ್ತು, ಇದು ಸಿಕ್ತು, ಅದಕ್ಕೆ SIT ಇದೆ. ನೀವ್ಯಾರು? SIT ನನ್ನನ್ನು ಕರೀತಾರೆ. ನಾನೇನಾದ್ರು ತಪ್ಪು ಮಾಹಿತಿ ಕೊಟ್ಟಿದ್ದೀನಿ ಅಂತಂದರೆ ನನ್ನನ್ನು SIT ಕರೀತಾರೆ. ಯಾವ ಬೇಸಿಕ್ ಮೇಲೆ ನೀನು ಈ ಸುದ್ದಿಯನ್ನು ಪ್ರಕಟ ಮಾಡಿದೆ ಅಂತ ನನ್ನನ್ನು ಅವ್ರು ಕರೀತಾರೆ. ಜಸ್ಟ್ ನಿಮಗೆ ಅಲ್ಲಿ ಒಂದು ಕಾರ್ಯಾಚರಣೆ ನಡೀತಿರ್ತಕ್ಕಂಥ ವರದಿ ಮಾಡಿದ್ರೆ ಅದು ಧರ್ಮಸ್ಥಳದ ವಿರುದ್ಧವಾ? ಹಾಗಾದರೆ ನಿಮಗೆ ಎಲ್ಲಿಂದ ಬರುತ್ತೆ ಫಂಡಿಂಗ್ ಈ ಥರ ಮಾತಾಡೋದಕ್ಕೆ? ಕೇಳ್ಬೋದಲ್ವ ನನೀಗ? ಧರ್ಮಸ್ಥಳದ ವಿರುದ್ಧ ಅಂತ ನೀವೇ ಜಡ್ಜ್ಮೆಂಟ್ ಬರ್ತೀರಿ ನನ್ನನ್ನು? ಹಾಗಾದರೆ SIT ಕಾರ್ಯಾಚರಣೆ ಮಾಡ್ತಿರೋದು ನಿಮಗೆ ಧರ್ಮಸ್ಥಳದ ವಿರುದ್ಧ ಅಂತ ಅನ್ಸುತ್ತಾಗಾದರೆ? SIT ಕಾರ್ಯಾಚರಣೆ ಮಾಡ್ತಿರೋಂಥ ಅಪ್ಡೇಟ್ ತಾನೇ ಕೊಡ್ತಿರೋದು. ನಾನು ಅದ್ರ ವಿರುದ್ಧ ಅಂತಂದರೆ ಅದ್ರ ಕಾರ್ಯಾಚರಣೆ ಮಾಡ್ತಿರ್ತಕ್ಕಂಥ SIT ಅಧಿಕಾರಿಗಳು ನೀವು ವಿರುದ್ಧ ಅಂದಾಗೆ ಏನಾಗಾರೆ ತನಿಖೆನೇ ನಡಿಬಾರ್ದು ಅನ್ನೋ ಅರ್ಥ ನಿಮ್ದು. ಹೋಗಾದ್ರೆ ಭಗವಂತ ಮಂಜುನಾಥ ಬದುಕಿದ್ದಾನೆ ಸರ್. ಎಲ್ಲದಕ್ಕೂ ನ್ಯಾಯ ಸಿಗುತ್ತೆ, ಎಲ್ಲದಕ್ಕೂ ಅಂತ್ಯ ಸಿಗುತ್ತೆ, ಎಲ್ಲದಕ್ಕೂ ಮುಕ್ತಿ ಸಿಕ್ಕೇ ಸಿಗುತ್ತೆ. ಇಲ್ಲ ಮೇನ್ ಸ್ಟ್ರೀಮಲ್ಲಿ ಒಂದು ಸೈಡ್ ನ್ಯೂಸ್ ಆಗ್ಬಿಡ್ತಾ ಅಂತ ಅನಿಸ್ತಾ ಇದೆ. ನಾನು ಮೇನ್ ಸ್ಟ್ರೀಮ್ ಬಗ್ಗೆ ಮಾತಾಡಲ್ಲ ಸರ್. ಅಟ್ಲೀಸ್ಟ್ ನಾನು ಯಾರು ಟಾರ್ಗೆಟ್ ಮಾಡ್ತಾರೆ ನೋಡ್ತಾ ಇದ್ರಲ್ಲ ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ತಿಳಿದ ರೀತಿ ಅವರು ಮಾಡಬಹುದು. ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಈಗಲೂ ಹೇಳ್ತೀನಿ, ನೀವು ಯಾವುದೇ ಸಂದರ್ಭದಲ್ಲಿ ಕರೆದ್ರೂ ನಾನು ಬರೋದಕ್ಕೆ ಸಿದ್ಧ, ಯಾವ ಡಾಕ್ಯುಮೆಂಟ್ಸ್ ಕೇಳಿದ್ರು ನಾನು ಕೊಡೋದಕ್ಕೆ ಸಿದ್ಧ. ಹಾಗೆಯೇ ಅವರಿಂದ ಯಾವುದೇ ಡಾಕ್ಯುಮೆಂಟ್ಗಳನ್ನು ನೀವು ತೆಗೆದುಕೊಂಡು ಪ್ರಸಾರ ಮಾಡಿದರೆ ಅದರಲ್ಲಿ ಏನಾದ್ರು ತಪ್ಪು ಕಂಡು ಬಂದಿದೆ ಅಂತ ನಾನು ಒಪ್ಕೊಳ್ಳೋದಕ್ಕೂ ಸಿದ್ಧ. ಕಾನೂನಿನ ಸಮರ ಅದ್ರ ಪಾಡ್ಗೆ ನಡೀತಾ ಇರುತ್ತೆ. ಸಾಮಾಜಿಕವಾಗಿಯೂ ಕೂಡ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೋದು. ಈಗಲೂ ಪ್ರೂವ್ ಮಾಡ್ಕೋಬೋದು ನೀವು. ಓಕೆ, ಥ್ಯಾಂಕ್ ಯು. ಪ್ರಾಮಾಣಿಕವಾಗಿ ಗಳಿಸಿದಂಥ ವ್ಯೂವರ್ಸ್ಗಳು, ನಂಬಿಕಸ್ಥ ಫಾಲೋವರ್ಸ್ಗಳು ಎಲ್ರಿಗೂ ಕೂಡ ಏನು ಉತ್ತರ ಕೊಡಬೇಕು ಅಂತ ಆದಾಗ ಮಾತ್ರ ಈ ಥರದೊಂದು ಆಕ್ರೋಶ ಬರುತ್ತೆ. ಅವರ ಪರವಾಗಿ ಅವರಿಗೆ ನಾನು ಇಟ್ಟಂಥ ನಂಬಿಕೆಯನ್ನು ಉಳಿಸ್ಕೊಳ್ಳೋ ವಿಷಯವಾಗಿ ನನ್ನ ಹೊಲ ಮನೆ ಎಲ್ಲದೂ ಹೋಗಿರಲಿ, ಈ ವಿಷಯದಲ್ಲಿ ಒಂದು ಅಂತಿಮ ತೀರ್ಪು ಅದು ಏನು ಅನ್ನೋದು ಗೊತ್ತಾಗಬೇಕು ಅನ್ನೋ ಹಠಕ್ಕೆ ಚಂದನ್ ಗೌಡ ಅವರು ಕೂಡ ಬಿದ್ದಿರೋದು. ನೋಡೋಣ ಏನಾಗುತ್ತೆ ಕೇಸ್ನಲ್ಲಿ ಅನ್ನೋ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.